ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವುದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಸಭೆಯಲ್ಲಿ ಈ ಸೂಚನೆಯನ್ನ ನೀಡಲಾಗಿದೆ. ಕರ್ನಾಟಕ ಮಳೆ ಕೊರತೆಯ ವಿಚಾರವಾಗಿ ತನ್ನ ವಾದವನ್ನ ಮಂಡಿಸಿತ್ತು. ನೀರು ಹರಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿತ್ತು. ಜೊತೆಗೆ ಎಷ್ಟು ಮಳೆ ಕೊರತೆಯಾಗಿದೆ, ಯಾವ ಪ್ರಮಾಣದಲ್ಲಿ ಸಮಸ್ಯೆಗಳಾಗಿದ್ದಾವೆ, ಜಲಾಶಯಗಳ ನೀರಿನ ಸ್ಥಿತಿಗತಿ ಯಾವ ರೀತಿಯಾಗಿದೆ, ಎಲ್ಲ ಸೂಚನೆಯನ್ನ ಎಲ್ಲಾ ಮಾಹಿತಿಯನ್ನ ಕಾವೇರಿ ನೀರು ನಿರ್ವಹಣಾ ಸಮಿತಿಯ ಮುಂದಿಡುವಂತಹ ಕೆಲಸವನ್ನ ಕರ್ನಾಟಕ ಮಾಡಿತ್ತು. ಅದರ ಹೊರತಾಗಿಯೂ ಮುಂದಿನ 15 ದಿನಗಳಲ್ಲಿ ನೀರನ್ನ ಬಿಡುವುದಕ್ಕೆ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶವನ್ನ ಕೊಟ್ಟಿದೆ. ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಹರಿಸುವುದಕ್ಕೆ ಆದೇಶವನ್ನ ನೀಡಲಾಗಿದೆ. ಸುಮಾರು 4 ಟಿಎಂಸಿ ನೀರು ಬಿಡಬೇಕಾಗತ್ತೆ. ಆ ಪ್ರಕಾರವಾಗಿ ಈ ವಿಚಾರದಲ್ಲಿ ಸಿಡಬ್ಲ್ಯೂಎಂಎಗೆ ಮತ್ತೆ ಮೇಲ್ಮನವಿ ಹೋಗ್ತೀವಿ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಏನ್ ಸೂಚನೆಯನ್ನ ಕೊಟ್ಟಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಮಾಡ್ತೀವಿ. ಮುಂದೆ ಕಾವೇರಿ ವಿಚಾರವಾಗಿ ಯಾವ ರೀತಿ ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ಮಳೆ ಕೊರತೆಯಾದಂತಹ ಕಾರಣಕ್ಕಾಗಿ ಜಲಾಶಯಗಳು ಇನ್ನೂ ಕೂಡ ಭರ್ತಿಯಾಗಿಲ್ಲ. ಕಳೆದ ವರ್ಷ ಜೂನ್ 29ನೇ ತಾರೀಕಿಗೆ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿ ಬಾಗಿನವನ್ನ ಅರ್ಪಿಸುವಂತಹ ಕೆಲಸ ಮಾಡಲಾಗಿತ್ತು. ಈ ಬಾರಿ ಆಗಸ್ಟ್ 10 ಬಂದರೂ ಕೆಆರ್ಎಸ್ ಜಲಾಶಯ ಭರ್ತಿಯಾಗಿಲ್ಲ. ನೀರಿನ ಪ್ರಮಾಣ ಇನ್ನೂ ಬಹಳ ಕಡಿಮೆ ಇದೆ. ಕಾವೇರಿ ಜಲಾನಯನ ಪ್ರದೇಶದ ಬಹುತೇಕ ಡ್ಯಾಂಗಳ ಕಂಡೀಷನ್ ಹೀಗೆ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಈ ಬಾರಿ ಭಾರೀ ಪ್ರಮಾಣದಲ್ಲಿ ಮಳೆ ಕೊರತೆ ಕಾಡಿದೆ. ಕುಡಿಯೋದಕ್ಕೆ ನೀರು ಪೂರೈಕೆ ಮಾಡಬೇಕು, ಅದಕ್ಕೆ ಸಂಕಷ್ಟ ಅನ್ನುವಂತಹ ಪರಿಸ್ಥಿತಿ. ಇಂಥ ಟೈಮ್ನಲ್ಲಿ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತಂದ್ರೆ ಹೇಗೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀರಿನ ಹರಿವು ಕಡಿಮೆ ಇದೆ, ಮಳೆಯ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿ ಕರ್ನಾಟಕ ತನ್ನ ವಾದವನ್ನ ಮಂಡಿಸುವಂತಹ ಕೆಲಸವನ್ನ ಮಾಡಿತ್ತು. ಆದರೆ ಸಿಡಬ್ಲ್ಯೂಆರ್ಸಿ ಸಭೆಯಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸುವುದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಂದೀಶ್ ನೀಡ್ತಾ ಹೋಗ್ತಾರೆ. ನಂದೀಶ್, ಮುಂದಿನ 15 ದಿನಗಳಲ್ಲಿ ತಮಿಳುನಾಡಿಗೆ ಒಟ್ಟು 4.56 ಟಿಎಂಸಿ ನೀರನ್ನ ಹರಿಸುವಂತಹ ಅನಿವಾರ್ಯತೆ ಕರ್ನಾಟಕಕ್ಕೆ ಎದುರಾಗಿದೆ. ಜಲಾಶಯಗಳಲ್ಲಿ ನೀರೇ ಇಲ್ಲ. ಇಂಥ ಟೈಮ್ನಲ್ಲಿ ಸಿಡಬ್ಲ್ಯೂಆರ್ಸಿಯಿಂದ ನೀರು ಹರಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಏನಾಗಬಹುದು, ಯಾವ ರೀತಿ ಕರ್ನಾಟಕ ಇದನ್ನ ಮ್ಯಾನೇಜ್ ಮಾಡುತ್ತೆ, ಕಾವೇರಿ ಜಲಾನಯನ ಪ್ರದೇಶದ ಡ್ಯಾಂಗಳ ಸ್ಥಿತಿಗತಿ ಏನು ಅಂತ ಹೇಳಿ ನಂದೀಶ್? ಖಂಡಿತ ವಿದೇಶಿ, ಈಗಾಗಲೇ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಅಣೆಕಟ್ಟೆ ಏನಿದೆ, ಆ ಒಂದು ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಇರುವಂತದ್ದು ಕೇವಲ 17 ಟಿಎಂಸಿ ನೀರು ಮಾತ್ರ. ಆ 17 ಟಿಎಂಸಿಯಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಆಗಲಿದೆ. ಇನ್ನು ಬಳಕೆಗೆ ಯೋಗ್ಯವಿರುವಂತದ್ದು ಕೇವಲ 12 ಟಿಎಂಸಿ ನೀರು. ಆದ್ರೆ ಇವತ್ತು ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂತಹ ಒಂದು ಆದೇಶ, ಸೂಚನೆ, ಇದು ಒಂದು ರೀತಿ ಕರ್ನಾಟಕದ ಪಾಲಿಗೆ, ಅದರಲ್ಲೂ ಕೂಡ ಮಂಡ್ಯ ರೈತರ ಪಾಲಿಗೆ ಒಂದು ದೊಡ್ಡ ತಲೆನೋವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಒಂದು ರೀತಿ ಮರಣ ಶಾಸನ ಆದೇಶವೂ ಕೂಡ ಇದಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮಂಡ್ಯ ಜಿಲ್ಲೆಯ ರೈತರು ಬೆಳೆಗಳಿಗೆ ನೀರನ್ನು ಕೇಳ್ತಾ ಇದ್ದಾರೆ. ಸರ್ಕಾರ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು ಕೆಆರ್ಎಸ್ ಅಣೆಕಟ್ಟೆ ಸೇರಿದಂತೆ ಎಳೆಮೈಸೂರು ಭಾಗದ ಯಾವ ಡ್ಯಾಂಗಳಲ್ಲೂ ಕೂಡ ನೀರಿಲ್ಲ. ದಿನೇ ದಿನೇ ನೀರಿನ ಪ್ರಮಾಣವೂ ಕೂಡ ಕಡಿಮೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ಬೆಳೆಗೆ ನೀರನ್ನು ಕೊಡೋದಕ್ಕೆ ಆಗಲ್ಲ ಎಂಬ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಇದೀಗ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಮುಂದಿನ 15 ದಿನಗಳ ಕಾಲ 3,500 ಕ್ಯೂಸೆಸ್ ಅನ್ನ ಪ್ರತಿನಿತ್ಯ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಎಂಬ ನಿಟ್ಟಿನಲ್ಲಿ ಆದೇಶ ಕೊಟ್ಟಿದೆ. ಆದ್ರೆ ಅಲ್ಲಿಗೆ ಸುಮಾರು 15 ದಿನಗಳ ಕಾಲ ಕಾವೇರಿ ನೀರು ತಮಿಳುನಾಡಿಗೆ ಹರಿದ್ರೆ ಬರೋಬ್ಬರಿ 4.5 ಟಿಎಂಸಿ ನೀರು ಖಾಲಿ ಆಗುವಂಥದ್ದು. ಅಂದ್ರೆ 12 ಟಿಎಂಸಿಯಲ್ಲಿ 4.5 ಟಿಎಂಸಿ ಕೂಡ ಈಗ ಏನು ಆದೇಶದಂತೆ ನೀರನ್ನ ಬಿಟ್ರೆ ಕಂಪ್ಲೀಟ್ ಆಗಿ ಡ್ಯಾಮ್ನ ನೀರಿನ ಮಟ್ಟವು ಕೂಡ ಬಹಳಷ್ಟು ಕುಸಿಯುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಈಗಾಗಲೇ ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ವಿವಿಧ ಕಡೆಗೆ ಕಾವೇರಿ ನೀರನ್ನೇ ಏನು ಸರಬರಾಜನ್ನು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಆ ಒಂದು ನೀರು ಕೂಡ ಸರಬರಾಜು ಆಗ್ತಾ ಇದೆ. ಆದ್ರೆ ಈ ಒಂದು ಆದೇಶ ಒಂದು ರೀತಿ ಕರ್ನಾಟಕಕ್ಕೆ ಬಹುದೊಡ್ಡ ಹೊಡೆತವನ್ನು ಕೂಡ ಕೊಡುವಂತದ್ದು. ಸದ್ಯ ಸರ್ಕಾರಕ್ಕೂ ಕೂಡ ಒಂದು ರೀತಿ ದೊಡ್ಡ ತಲೆನೋವು ಅಂತಾನೆ ಹೇಳ್ಬೋದು. ಅಂದ್ರೆ ನೀರೇ ಇಲ್ಲದಂತ ಸಂದರ್ಭದಲ್ಲಿ ನೀರನ್ನ ಹೇಗೆ ಬಿಡೋಕೆ ಸಾಧ್ಯ ಎಂಬ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಒಂದು ವಾದವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇದಕ್ಕೆ ಪುರಸ್ಕಾರ ಸಿಕ್ಕಿಲ್ಲ. ಮುಂದೆ ಬಹಳಷ್ಟು ಸಂಕಷ್ಟ ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ವಿದ್ಯಾಶ್ರೀ. ರೈಟ್, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್ ಇತ್ತು. 3,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮೀಟಿಂಗ್
CWRC ಮೀಟಿಂಗ್, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು. ಅವರು 3,500 ಕ್ಯೂಸೆಕ್ಸ್ ನೀರು 15 ದಿನಕ್ಕೆ ಬಿಡಿ ಅಂತ ಹೇಳಿದ್ದಾರೆ. ಹತ್ರ 4 TMC ಅಷ್ಟು ನಮಗೆ ನೀರು ಬೇಕಾಗುತ್ತೆ. 4 TMC ಅಷ್ಟು ಬೇಕಾಗುತ್ತೆ. 15 ದಿನ ಬಿಡಿ ಅಂತ ಹೇಳಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕೋ ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. 4 TMC ಅಲ್ಲ, ಲೆಕ್ಕ ಹಾಕಿ 3.5 TMC ಅಂದರೆ 3.5 TMC ಇಂಟು 15 ದಿನ ಕ್ಯೂಸೆಕ್ಸ್. 3,500 ಕ್ಯೂಸೆಕ್ಸ್ 15 ದಿನ 11,500 ಚಿಲ್ಲರೆ. 11,500 ಅಂದ್ಕೊಳ್ಳಿ, ಸ್ವಲ್ಪ 4-5 ದಿವಸ ಹೆಚ್ಚು ಕಮ್ಮಿ. 3,500 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅಂತ ಅವರು ಕೊಟ್ಟಿದ್ದಾರೆ. ಇಲ್ಲ, 4 ಚಿಲ್ಲರೆ ಆಗುತ್ತೆ ನೋಡಿ. ನಾವು ಅಪೀಲ್ ಹೋಗ್ಬೋದು, CWMAಗೆ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹೋಗ್ಬೋದು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀವಿ. ನಮಗೆ ನೀರಿನ ಕೊರತೆ ಇದೆ. 15 ದಿವಸಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ರಿಂದ ಸ್ವಲ್ಪ ಆದರೂ ಉಸಿರಾಡ್ಬೋದು. ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ. KRS ಅಲ್ಲಿ ಡೆಡ್ ಸ್ಟೋರೇಜ್ ಬಿಟ್ರೆ ಇನ್ನೂ ಹಾರಂಗಿ ಮತ್ತೆ ಹೇಮಾವತಿ ನೋಡಬೇಕು. ಯಾಕಂದ್ರೆ ನಮಗೆ ವರ್ಷ ಪೂರ್ತಿ ನೀರು ಬೇಕಲ್ಲ. ಕುಡಿಯೋ ನೀರು ಬೇಕೇ ಬೇಕು ನಮಗೆ. ಬೆಂಗಳೂರಿಗೆ ತಿಂಗಳಿಗೆ 2 TMC 3.25 TMC ಬೇಕು, ಎಲ್ಲ ಸೇರಿಸಿ. ಬೆಂಗಳೂರು ಮತ್ತೆ ಮಂಡ್ಯ ಎಲ್ಲ ಬರುತ್ತಲ್ಲ, ಮಂಡ್ಯ, ಮಳವಳ್ಳಿ, ಈ ಕಡೆ ರಾಮನಗರ, ಚನ್ನಪಟ್ಟಣ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರುತ್ತಲ್ಲ, ಬಹುತೇಕ ಅಲ್ಲಿಂದ 3.25 TMC ಬೇಕಾಗುತ್ತೆ. ಮಳೆ ಬಂದ್ರೆ ಓಕೆ, ಮಳೆ ಬರದೇ ಇದ್ರೆ ಹೋದ ವರ್ಷ 366 TMC ಅರ್ಧೋಯ್ತು. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಮ್ಗೆ ಎಷ್ಟು ಬೇಕಾಗುತ್ತೆ ವರ್ಷಕ್ಕೆ ಕುಡಿಯೋ ನೀರಿಗೆ ಅಂತ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.